ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ತಡ್ತಾ ಇದೆ ಅಂತಂದ್ರೆ ಪ್ರತಿ ಬ್ಯಾರಲ್ನ ಕಚ್ಚಾ ತೈಲದ ಬೆಲೆ $120ಗೆ ಏರಿಕೆ ಆಗ್ತಾ ಇದೆ. ಫೆಬ್ರವರಿ 26ರಂದು ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ $65 ಇತ್ತು. ಇದೀಗ ದಿಢೀರ್ ಅಂತ ಹೇಳಿ $120ಗೆ ಏರಿಕೆಯನ್ನ ಕಾಣಸಿಗ್ತಾ ಇದೆ. ಯುದ್ಧಕ್ಕೂ ಮುನ್ನ $65 ಇದ್ದಂತಹ ಕಚ್ಚಾ ತೈಲದ ಬೆಲೆ ಇದೀಗ ದುಪ್ಪಟ್ಟಾಗಿದೆ. ಕಚ್ಚಾ ಪೆಟ್ರೋಲಿಯಂ ತೈಲದ ದರದಲ್ಲಿ ಬಹಳಷ್ಟು ಏರಿಕೆಯನ್ನ ಕಾಣಸಿಗ್ತಾ ಇದೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮುಂದುವರೆದುಕೊಳ್ತಾ ಹೋದ್ರೆ ಬಹಳ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ತೈಲ ಬೆಲೆ ಮತ್ತು ಇವತ್ತಿನ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ರೆ 65ಯಲ್ಲಿ $120 ಎಲ್ಲಿಗೆ ಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿ ನೋಡಿ, ಡಬಲ್ ಆಗೋಗ್ಬಿಟ್ಟಿದೆ ಇದೀಗ ತೈಲ ಬೆಲೆಯಲ್ಲಿ. ಹಾಗೆ ನೋಡೋಕೆ ಹೋದ್ರೆ ನಮಗೆ ವಿಶ್ವಕ್ಕೆ ದಿನಕ್ಕೆ 10 ಕೋಟಿ ಬ್ಯಾರಲ್ ತೈಲ ಬೇಕು. ಅದರಲ್ಲಿ ಈಗ 2 ಕೋಟಿ ಬ್ಯಾರಲ್ ಈ ಜಲಸಂಧಿಯಿಂದಲೇ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದೀಗ ದುಪ್ಪಟ್ಟಾಗ್ಬಿಟ್ಟಿದೆ ಕಚ್ಚಾ ಪೆಟ್ರೋಲಿಯಂ ತೈಲದ ದರ. ಮುಂದಿನ ದಿನಗಳಲ್ಲೂ ಕೂಡ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಎಷ್ಟು ಮುಂದೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಇಸ್ರೇಲ್ ಇರಾನ್ ಅಮೆರಿಕ ಸದ್ಯಕ್ಕೆ ಯುದ್ಧವನ್ನ ನಿಲ್ಲಿಸುವಂತಹ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಖಮೇನಿ ಅವರ ಪುತ್ರ ನಾವು ಸನ್ನದ್ಧವಾಗಿದ್ದೇವೆ, ಇನ್ನೂ 6 ತಿಂಗಳುಗಳ ಕಾಲ ಯುದ್ಧವನ್ನ ಮುಂದುವರಿಸುವಂತಹ ಸಾಮರ್ಥ್ಯವನ್ನ ನಾವು ಹೊಂದಿದ್ದೇವೆ ಅಂತ ಹೇಳಿ ಅಮೆರಿಕಾಗೆ ವಾರ್ನಿಂಗ್ ಅನ್ನ ಕೂಡ ಪಾಸ್ ಮಾಡಿದ್ದಾರೆ. ಅಮೆರಿಕ ಈಗಾಗಲೇ ಕೂಡ ಹೇಳಿತ್ತು, ಒಂದು ಶರಣಾಗತಿಯಾಗ್ರಿ, ಇಲ್ಲ ಅಂತಂದ್ರೆ ಸಾವನ್ನ ಅನುಭವಿಸಿ ಅಂತ ಹೇಳಿ. ಅದರ ಎಫೆಕ್ಟ್ ಯಾವ ರೀತಿಯಾಗಿ ತಡ್ತಾ ಇದೆ ನೋಡಿ. ಹರ್ಮುಜ್ ಜಲಸಂಧಿಯಲ್ಲಿ ಸಾಲುಗಟ್ಟಿ ನಿಂತಿವೆ ತೈಲ ಟ್ಯಾಂಕರ್ಗಳು. ಇಡೀ ವಿಶ್ವಕ್ಕೆ ಪ್ರತಿದಿನ 10 ಕೋಟಿ ಬ್ಯಾರಲ್ ತೈಲ ಅಗತ್ಯತೆ ಇದೆ. ಈ ಪೈಕಿ ಹರ್ಮುಜ್ ಜಲಸಂಧಿಯಿಂದಲೇ 2 ಕೋಟಿ ಬ್ಯಾರಲ್ ತೈಲ ಸರಬರಾಜು ಆಗಬೇಕಾಗಿದೆ. ಇದೀಗ ಇಡೀ ವಿಶ್ವದ ಒಟ್ಟು ಬೇಡಿಕೆಯ 20% ಇದೆ. ತೈಲ ಸಾಗಣೆ ಸ್ಥಗಿತ ಆಗ್ಬಿಟ್ರೆ ಬಹಳಷ್ಟು ಕಷ್ಟವಾಗುತ್ತೆ. 1970ರ ಸನ್ನಿವೇಶವೇ ಇದೀಗ ಮತ್ತೆ ಎದುರಾಗುವಂತಹ ಎಲ್ಲಾ ಭೀತಿಗಳು ಕಾಣಸಿಗ್ತಾ ಇದೆ. ಭಾರತ, ಚೀನಾ, ಜಪಾನ್, ಉತ್ತರ ಕೊರಿಯಾಗೆ ತೈಲದ ಅಭಾವ ಕಾಣಸಿಗ್ತಾ ಇದೆ ಈಗಲಿಂದಲೇ. ಏಷ್ಯಾದ ಬಹುತೇಕ ರಾಷ್ಟ್ರಗಳಿಗೆ ತೈಲ ಅಭಾವ ಆಗ್ತಾ ಇದೆ. ವಿಶ್ವದಲ್ಲೇ ಅತಿ ದೊಡ್ಡ ತೈಲ ಸರಬರಾಜು ಆಗ್ತಾ ಇರೋರು ಇದೀಗ ಅವರು ಕೂಡ ಶಾಕ್ಗೆ ಒಳಗಾಗ್ತಾ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರ್ಕೊಂಡು ಹೋಗ್ಬಿಟ್ರೆ ತೈಲ ದರ ಮತ್ತಷ್ಟು ಏರಿಕೆ ಆಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಬ್ಯಾರಲ್ ತೈಲ ದರ $250ಗೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಇತಿಹಾಸದಲ್ಲಿ ಈ ಹಿಂದೆಯೂ ಕೂಡ ತೈಲ ಸಂಕಷ್ಟ ಎದುರಾಗಿತ್ತು. 2022ರಲ್ಲಿ ರಷ್ಯಾ ಉಕ್ರೇನ್ ಸಮರದಿಂದ 2 ಮಿಲಿಯನ್ ತೈಲ ಸಾಗಣೆಗೆ ತಡೆಯನ್ನ ನೀಡಲಾಗಿತ್ತು. 1980ರ ಇರಾಕ್ ಮತ್ತೆ ಇರಾನ್ ಯುದ್ಧದ ಹೊತ್ನಲ್ಲೂ ಕೂಡ 4 ಮಿಲಿಯನ್ ತೈಲ ಸಾಗಣೆಯನ್ನ ಬಂದ್ ಮಾಡಲಾಗಿತ್ತು. 1990ರ ಇರಾಕ್ ಕುವೈತ್ ಯುದ್ಧದಿಂದ 4.3 ಮಿಲಿಯನ್ ತೈಲ ಕೊರತೆಯಾಗಿತ್ತು. 1973ರ ಯಾಮ್ ಕಿಪ್ಪೂರ್ ಕದನದ ಸಂದರ್ಭದಲ್ಲಿ 4.5 ಮಿಲಿಯನ್ ತೈಲ ಕೊರತೆಯಾಗಿದೆ. 1978ರ ಇರಾನ್ ಕ್ರಾಂತಿ ಸಂದರ್ಭದಲ್ಲಿ 5.5 ಮಿಲಿಯನ್ ಬ್ಯಾರಲ್ ತೈಲ ಸಾಗಣೆ ಬಂದಾಗಿತ್ತು. ಈಗ ಎಲ್ಲಾ ದಾಖಲೆ ಮೀರಿ 20 ಮಿಲಿಯನ್ ಬ್ಯಾರಲ್ ತೈಲ ಸಾಗಣೆಗೆ ಹೊಡೆತ ಬೀಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಡಿಜಿಟಲ್ ಎಡಿಟರ್. ಇದು ವಿಶ್ವಕ್ಕೆ ಇದೀಗ ನಿಜಕ್ಕೂ 10 ಕೋಟಿ ಬ್ಯಾರಲ್ ತೈಲವನ್ನ ಸರಬರಾಜು ಮಾಡ್ತಾ ಇದ್ದಿದ್ದು ಈಗ ಸಡನ್ ಆಗಿ ಇದು ಬಂದ್ ಆಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೊಡೆತ ಬೀಳಬಹುದು, ಯಾವ್ಯಾವ ದೇಶಕ್ಕೆ ಇದು ಸಾಕಷ್ಟು ತೊಂದರೆಯನ್ನ ಉಂಟು ಮಾಡಬಹುದು ದಿಲೀಪ್? ರಮ್ಯಾ, ಒಟ್ಟು ಇಡೀ ವಿಶ್ವಕ್ಕೆ ಪ್ರತಿದಿನಕ್ಕೆ 10 ಕೋಟಿ ಬ್ಯಾರಲ್ನಷ್ಟು ತೈಲದ ಅಗತ್ಯತೆ ಇದೆ. ಈ ಪೈಕಿ 2 ಕೋಟಿ ಬ್ಯಾರಲ್ನಷ್ಟು ತೈಲ ಹರ್ಮುಜ್ ಜಲಸಂಧಿಯಿಂದನೇ ಬರ್ತಾ ಇತ್ತು. ಆದರೆ ಈಗ ಯಾವಾಗ 2 ಕೋಟಿ ಬ್ಯಾರಲ್ ತೈಲದ ಸರಬರಾಜು ಸ್ತಬ್ಧ ಆಗಿರೋದ್ರಿಂದಾಗಿ ತೈಲ ಬೆಲೆ ಒಂದು ರೀತಿ ದಿಢೀರ್ ಏರಿಕೆಯನ್ನು ಕಂಡಿದೆ. ಯುದ್ಧ ಆರಂಭವಾದ ದಿನದಿಂದನೇ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಈ ತೈಲ ಬೆಲೆಯಲ್ಲಿ ಯಾವ ರೀತಿ ಏರಿಕೆ ಕಂಡು ಬಂದಿದೆ, ಯಾವ್ಯಾವ ದಿನ ಎಷ್ಟೆಷ್ಟಾಗಿತ್ತು ಅನ್ನೋದನ್ನು ಒಂದು ಆನ್ಲೈನ್ ಚಾರ್ಟ್ ಮೂಲಕ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ನೀವು ಗಮನಿಸ್ಬೋದು, ತೈಲ ದರ ಏಕಾಏಕಿ ಗಗನಕ್ಕೇರಿರೋದನ್ನು ಇಲ್ಲಿ ಕಾಣ್ಬೋದು. ಇದನ್ನು ಇನ್ನೊಂದಷ್ಟು ಸೂಕ್ತವಾಗಿ ಗಮನಿಸೋದಾದರೆ
ಫೆಬ್ರವರಿ 24, 25, 26 ಈ ಸುಮಾರಿನಲ್ಲಿ ಈ 3 ದಿನಗಳಲ್ಲಿ ನೀವು ತೈಲ ದರವನ್ನು ಗಮನಿಸ್ಬೋದು. ಒಂದು ರೀತಿ ಅದು ಸ್ಟ್ಯಾಗ್ನೆಂಟ್ ಆಗಿದೆ. ಆ ನಂತರ 27ನೇ ತಾರೀಕು ಯಾವಾಗ ಯುದ್ಧದ ಭೀತಿ ಹೆಚ್ಚಾಯಿತು ಆವಾಗ ತೈಲ ದರ ಜಾಸ್ತಿ ಆಯಿತು. 28, 29ರಂದು ಏಕಾಏಕಿ ದರ ಏರಿಕೆ ಆಯಿತು. ಯಾಕೆಂದರೆ 27ನೇ ತಾರೀಕು ರಾತ್ರಿ ಮತ್ತು 28ಕ್ಕೆ ಭಾರಿ ಪ್ರಮಾಣದ ಯುದ್ಧ ಆರಂಭ ಆಗಿಬಿಟ್ಟಿತ್ತು. ಅದಾಗಲೇ ಮಾರ್ಚ್ 2, 3 ಮತ್ತು 4ನೇ ತಾರೀಕು ನಂತರ ನೀವು ಗಮನಿಸ್ಬೋದು. ಮಾರ್ಚ್ 4ನೇ ತಾರೀಕು ನಂತರ ಯಾವಾಗ ಕೊಲ್ಲಿ ರಾಷ್ಟ್ರಗಳ ಮೇಲೆ ಏಕಾಏಕಿ ಇರಾನ್ ಪ್ರತಿದಾಳಿಯನ್ನು ಆರಂಭಿಸುತ್ತೆ, ಜೊತೆಗೆ ಏನೊಂದು ಸೌದಿಯ ಅತಿ ದೊಡ್ಡ ತೈಲ ರಿಫೈನರಿ ಮೇಲೆ ದಾಳಿ ನಡೆಸುತ್ತೆ, ಆ ಸಂದರ್ಭದಲ್ಲಿ ತೈಲ ಬೆಲೆ ವಿಪರೀತವಾಗಿ ಏರಿಕೆ ಕಂಡಿದೆ. ಇವತ್ತು 9ನೇ ತಾರೀಕು, ಇವತ್ತಾಗಲೇ $105 ಏರಿಕೆ ಕಂಡಿದೆ. ಈ ಒಂದು $105 ಏರಿಕೆ ಕಂಡಿರೋದು ಇನ್ನು ಕೆಲವೇ ದಿನಗಳಲ್ಲಿ, ಅದು ನಾಳೆ ಅಥವಾ ನಾಡಿದ್ರೊಳಗಡೆ ಅದು $120 ಪ್ರತಿ ಬ್ಯಾರಲ್ಗೆ ಏರಿಕೆ ಆಗೋ ಸಾಧ್ಯತೆ ನಿಚ್ಚಳವಾಗಿದೆ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಒಟ್ಟು $120 ಏನಿದೆ ಅದು ನಿಧಾನವಾಗಿ ಏರಿಕೆ ಕಾಣ್ತಾ $250 ಪ್ರತಿ ಬ್ಯಾರಲ್ಗೆ ಏರಿಕೆ ಆಗೋ ಸಾಧ್ಯತೆಗಳು ಇದ್ದಾವೆ ರಮ್ಯಾ. ಜೊತೆಗೆ ಏನೊಂದು ಭಾರತಕ್ಕೆ ಇದರಿಂದ ಏನು ಹೊಡ್ತಾ ಅಂದರೆ, ಪ್ರಮುಖವಾಗಿ ಭಾರತ, ಚೀನಾ ಸೇರಿದಂತೆ ಹರ್ಮುಜ್ ಜಲಸಂಧಿಯಿಂದನೇ ಭಾರತಕ್ಕೆ 50%ಗೂ ಹೆಚ್ಚು ತೈಲ ಬರೋದು. ಒಂದು ವೇಳೆ ಈ ತೈಲ ದರ ಹೀಗೆ ಏರಿಕೆ ಆಗ್ತಾ ಇದ್ದರೆ ಭಾರತಕ್ಕೇನೋ ಆಪ್ಷನ್ ಇದೆ, ರಷ್ಯಾದಿಂದ ತರಿಸ್ಕೊಬೋದು, ಬೇರೆ ಮಾರ್ಗಗಳಿಂದ ತರಿಸ್ಕೊಬೋದು. ಆದರೆ ಆ ತರಿಸ್ಕೊಳ್ಳೋ ತೈಲದ ದರ ಕೂಡ ಏರಿಕೆ ಕಂಡು ಬರುತ್ತೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಇಲ್ಲದಲ್ಲೇ ಇರೋಂಥ ಸಮಯದಲ್ಲಿ ಸಹಜವಾಗಿ ಬೆಲೆ ಏರಿಕೆ ಆಗುತ್ತೆ. ಆ ಬೆಲೆ ಏರಿಕೆ ಆದಂತೆ ಭಾರತ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ಒಂದು ದರ ಕೂಡ ದುಪ್ಪಟ್ಟಾಗುತ್ತೆ. ಈಗಾಗಲೇ $60 ಏನಿತ್ತು ಅದು $120 ಏರಿಕೆ ಕಂಡಿದೆ. ಅಂದರೆ ಆಲ್ಮೋಸ್ಟ್ 1 to ಡಬಲ್ ಆಗಿದೆ ದರ. ಆ ರೇಟ್ ಇನ್ನೊಂದಷ್ಟು ಹೆಚ್ಚಾಗುತ್ತೆ. ಭಾರತದ ಏನೋ ಒಂದು ಫಾರಿನ್ ರಿಸರ್ವ್ ಕರೆನ್ಸಿ ಇರುತ್ತೆ, ಅದಕ್ಕೆ ಭಾರಿ ದೊಡ್ಡ ಹೊಡೆತ ಬೀಳಲಿದೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.